ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಹಾಗೆ ಇವತ್ತು ನನ್ನ ಮಗಳ 5ನೇ ವರ್ಷದ ಹುಟ್ಟಿದ ದಿನ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಅವಳು ಹುಟ್ಟಿದ್ದು ಶುಕ್ರವಾರ, ಅದೇ ದಿವಸ ಅವಳ ಹುಟ್ಟಿದ ಹಬ್ಬ ಕೂಡ ಬಂದಿದೆ. ಹಾಗಾಗಿ ತುಂಬಾ ಖುಷಿ. ಹಾಗೆ ಇವತ್ತು ಅವಳ ಬರ್ತ್ಡೇಯನ್ನು ತುಂಬಾ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕೇಕ್ ಕಟ್ಟಿಂಗ್ ಎಲ್ಲ ಇವತ್ತು ಮಾಡ್ತಾ ಇಲ್ಲ, ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೋ ಫ್ರೈಡೇ ಬೇಡ ಅಂತ ಅನ್ನಿಸ್ತಾ ಉಂಟು ಕೇಕ್ ಕಟ್ಟಿಂಗ್ ಮಾಡೋದು. ಹಾಗಾಗಿ ನಾವು ನಾಳೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇವತ್ತು ಇಲ್ಲೇ ನಮ್ಮ ಹತ್ತಿರದಲ್ಲೇ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅವಳ ಹೆಸರಲ್ಲಿ ಒಂದು ಪೂಜೆ ಕೊಟ್ಟು ಹಾಗೆ ಮನೆಯಲ್ಲಿ ಏನಾದರೂ ಸಿಂಪಲ್ಲಾಗಿ ಸಿಹಿ ತಿನಿಸಿ ಮಾಡಿ ಅವಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನೀವು ಕೂಡ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಅವಳು ಇದೇ ರೀತಿ ಆರೋಗ್ಯವಾಗಿ 100 ಕಾಲ ಅವಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರಲಿ ಅನ್ನೋ ಆಶೀರ್ವಾದವನ್ನು ನೀವು ಕೂಡ ಮಾಡಿ. ಹಾಗೆ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಸ್ವೀಟ್ ತಿನಿಸು ಅಂದರೆ ಪಾಯಸ ಮಾಡಿದ್ದೀನಿ ಅಷ್ಟೇ. ಹಾಗೆ ನಾವು ಸಂಜೆ ಹೊತ್ತಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವರು ಕೂಡ ಕೆಲಸಕ್ಕೆ ಹೋಗಿದ್ದಾರಲ್ವ, ಇವರಿನ್ನೇನು ಸಂಜೆ ಅಷ್ಟೊತ್ತಿಗೆ ಬರ್ತಾರೆ. ಬಂದ ನಂತರ ಒಟ್ಟಿಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಇವಳ ಹೆಸರಲ್ಲಿ ಪೂಜೆ ಕೊಟ್ಟು ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೇಳಿ. ಶುಕ್ರವಾರ ಬಂದಿರೋದು ತುಂಬ ಖುಷಿ. ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಲಿಕ್ಕೆ ಸಿಗೋದು ತುಂಬ ಕಡಿಮೆ ಅಲ್ವಾ. ಹಾಗಾಗಿ ಇದು ಅವಳದು ಲಾಸ್ಟ್ ಇಯರ್ ಬರ್ಡೇದು ಡ್ರೆಸ್ ಹಾಕಿರೋದು ಇವಳು. ಈ ವರ್ಷಕ್ಕೆ ಡ್ರೆಸ್ ತೊಗೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಅದು ಮತ್ತೆ ದೇವಸ್ಥಾನಕ್ಕೆ ಹೋಗುವಾಗ ಹಾಕೋಣ ಅಂತೇಳಿ ಇವಾಗ ಹಾಕಲಿಲ್ಲ. ಇವಾಗ ನಂದು ಪಾಯಸ ಕೂಡ ರೆಡಿ ಆಯಿತು. ಇವಾಗ ತಿಂತಾ ಇದ್ದಾಳೆ ಪಾಯಸ. ಹಾಗೆ ಪಾಯಸ ಎಲ್ಲ ತಿಂದಾದ ನಂತರ ನೆಕ್ಸ್ಟ್ ಊಟ ಮಾಡಿ ಹಾಗೆ ಸಂಜೆ ಹೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆ ವಿಡಿಯೋನ ನಾನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಕನಿಲೆ ಮತ್ತು ಹೆಸರು ಕಾಳಿನ ಪದಾರ್ಥವನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಆ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇಲ್ಲಿ ನೀವು ನೋಡ್ಬೋದು, ಇದೇ ಕನಿಲೆ ಅಂತೇಳಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಅದು ವೈಟ್ ಕಲರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರ್ತಾರೆ. ಅದೇ ಕನಿಲೆ. ಇದು ಸ್ಟಾರ್ಟಿಂಗಲ್ಲಿ ಈ ರೀತಿ ಇರುತ್ತೆ ನೋಡಿ. ಅದರಲ್ಲಿ ಹೊರಗಡೆ ಅದರ ಸ್ಕಿನ್ ಈ ಥರ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಆ ಸ್ಕಿನ್ ಏನಿದೆ ನೋಡಿ ಅದನ್ನೆಲ್ಲ ತೆಗೆದಾದ ನಂತರ ಅದನ್ನು ಕಟ್ ಮಾಡ್ತಾರೆ. ಇಲ್ಲಿ ನನ್ನ ಮಾವ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಆ ಸಿಪ್ಪೆ ಎಲ್ಲ ತೆಗೆದು ಇವಾಗ ಕಟ್ ಮಾಡ್ತಾರೆ. ಯಾವ ರೀತಿ ಕಟ್ ಮಾಡ್ತಾರೆ ಅನ್ನೋದನ್ನು ನೀವೇ ನೋಡಿ. ನೋಡಿಲಿ, ಫೈನಲಿ ಈ ಥರ ಕಟ್ ಮಾಡಿದ ನಂತರ ನಮಗೆ ಈ ಥರ ಸಣ್ಣ ಸಣ್ಣದಾಗಿ ವೈಟ್ ಕಲರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ನೋಡಿ. ಇದನ್ನು ನಾವು ಅನಂತರ ಪದಾರ್ಥ ಮಾಡುವಂಥದ್ದು. ಇದು ಇವಾಗಲೇ ಕಟ್ ಮಾಡಿದ ತಕ್ಷಣವೇ ಪದಾರ್ಥ ಮಾಡಲಿಕ್ಕೆ ಆಗಲ್ಲ. ಇದನ್ನು ಸ್ವಲ್ಪ 1-2 ದಿವಸ ನೀರಲ್ಲಿ ಹಾಕಿಡಬೇಕು. ನೀರಲ್ಲಿ ಹಾಕಿಟ್ಟ ನಂತರ ಅದು ಒಂದು 2-3 ದಿವಸ ಆದ ನಂತರ ಅದನ್ನು ಪದಾರ್ಥ ಮಾಡುವಂಥದ್ದು. ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಾಗ ತುಂಬ ಸ್ಮೆಲ್ ಇರುತ್ತೆ, ಒಂಥರ ಸ್ಮೆಲ್. ಅದು ಪದಾರ್ಥ ಮಾಡಿದ ನಂತರ ಅದೆಲ್ಲ ಗೊತ್ತಾಗೋದಿಲ್ಲ, ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗೆ ನಾನು ಕೂಡ ಒಂದು 2-3 ದಿವಸ ನೀರಲ್ಲಿ ಹಾಕಿಟ್ಟಿದ್ದೆ. 3 ದಿವಸದ ನಂತರ ನಾನು ಪದಾರ್ಥ ಮಾಡಿರುವಂಥದ್ದು. ಇಲ್ಲಿ ಬಾಣಲೆ ತೊಗೊಂಡಿದ್ದೀನಿ, ಬಾಣಲಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ಆಲ್ರೆಡಿ ಕನಿಲೆ ಮತ್ತು ಹೆಸರು ಕಾಳಿದೆಯಲ್ವ, ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನು ಕುಕ್ಕರಲ್ಲಿ 1-2 ವಿಷಲ್ ಹಾಕಿ ಬೇಯಿಸಿ ಇಟ್ಟಿದ್ದೀನಿ.
ಬೇಯಿಸಿಟ್ಟಿರುವಂಥ ಈ ಕನಿಲೆ ಮತ್ತು ಹೆಸರು ಕಾಳು, ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನು ಇವಾಗ ನಾನು ಒಗ್ಗರಣೆ ಇಟ್ಟಿದ್ದೀನಿ ಅಲ್ವಾ, ಆ ಒಗ್ಗರಣೆಗೆ ಹಾಕಬೇಕು. ಹಾಗೆ ಇದಕ್ಕೆ ಮಸಾಲವನ್ನು ಕೂಡ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಸಾಲ ನಾನು ಇದಕ್ಕಿಂತ ಮೊದಲು ಕೂಡ ತೋರಿಸಿದ್ದೀನಿ ಯಾವ ರೀತಿ ಮಾಡೋದಂತೇಳಿ, ಹಾಗಾಗಿ ಅದರ ಸಪ್ರೇಟ್ ವಿಡಿಯೋ ಮಾಡಲಿಲ್ಲ. ಇವಾಗ ಒಗ್ಗರಣೆಗೆ ನಾನು ಹೆಸರು ಕಾಳು ಹಾಗೂ ಕನಿಲೆಯನ್ನು ಹಾಕಿದ್ದೀನಿ. ಹಾಗೆ ಮಸಾಲೆಗೆ ಕೆಂಪು ಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಹುಳಿ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿರುವಂಥದ್ದು. ಆ ಮಸಾಲೆಯನ್ನು ಇವಾಗ ಕನಿಲೆ ಮತ್ತು ಹೆಸರು ಕಾಳಿಗೆ ಇವಾಗ ನಾವು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀವಿ ಅಲ್ವಾ, ಅದಕ್ಕೆ ಈ ಮಸಾಲವನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಅದು ಹೆಸರು ಕಾಳಾಗಿರ್ಬೋದು ಅಥವಾ ಕನಿಲೆ ಆಗಿರ್ಬೋದು ಚೆನ್ನಾಗಿ ಈ ಉಪ್ಪು ಹುಳಿ ಖಾರವನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದು ಕುಕ್ಕರಲ್ಲಿ ನಾವು ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಆ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಹೇಳ್ಕೊಳ್ಳುತ್ತಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಬಿಡಬೇಕು. ಇವಾಗ ಇಲ್ಲಿ ಕುದಿ ಬರ್ತಾ ಇದೆ ನೋಡಿ. ಇದಕ್ಕೆ ಉಪ್ಪು ನಾವು ಹಾಕಿದ್ದೀವಿ, ಅದು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡುವಾಗನೇ ಉಪ್ಪು ಹಾಕಿಡ್ತೀವಿ. ಹಾಗೆ ಇವಾಗ ಮಸಾಲೆ ಎಲ್ಲ ಹಾಕಿದ ನಂತರ ಟೇಸ್ಟ್ ನೋಡಿ, ಉಪ್ಪು ಏನಾದರೂ ಕಡಿಮೆ ಇದ್ದಲ್ಲಿ ನೀವು ಆ್ಯಡ್ ಮಾಡ್ಬೋದು. ಇವಾಗ ನಾನು ಇದಕ್ಕೆ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕುದೀಲಿಕ್ಕೆ ಬಿಡೋಣ. ಈ ರೀತಿ ಕುದೀಲಿಕ್ಕೆ ಬಿಟ್ಟಾಗ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಹೇಳ್ಕೊಳ್ಳುತ್ತೆ. ಅಷ್ಟೊತ್ತಿಗಾಗಲೇ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ತುರಿದು ಅದನ್ನು ಸ್ವಲ್ಪ ಎಲ್ಲೋ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಹೀರ್ಕೊಂಡ ನಂತರ ಅದಕ್ಕೆ ನಾವು ತೆಂಗಿನ ತುರಿಯನ್ನು ಆ್ಯಡ್ ಮಾಡೋಣ. ತೆಂಗಿನ ತುರಿಯನ್ನು ಆ್ಯಡ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಕೆಲವರು ತುಂಬ ಡ್ರೈ ಸುಕ್ಕ ಥರ ಮಾಡ್ತಾರೆ. ಅದು ಆ್ಯಕ್ಚುಲಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ತುಂಬ ಡ್ರೈ ಇದ್ದರೆ. ಹಾಗಾಗಿ ಸ್ವಲ್ಪ ಡ್ರೈ ಅಂತಲೂ ಅಲ್ಲ, ಸ್ವಲ್ಪ ಸಾರು ಥರನೂ ಅಲ್ಲ, ಮೀಡಿಯಮ್ ಆಗಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಇದೊಂಥರ ನಮಗೆ ಗಂಜಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಫೈನಲ್ ಆಗಿ ನಮ್ಮ ಕನಿಲೆ ಹಾಗೂ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳಿನ ಪದಾರ್ಥ ರೆಡಿ ಆಯಿತು. ಇವಾಗ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಹೀರ್ಕೊಂಡಾಗಿದೆ. ಇವಾಗ ಫೈನಲ್ ಆಗಿ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ನಮ್ಮ ಕನಿಲೆ ಹಾಗೂ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳಿನ ಪದಾರ್ಥ ಟೇಸ್ಟ್ ಮಾಡೋಕ್ಕೆ ರೆಡಿ ಆಯಿತು. ಇದು ಆಟಿಯಲ್ಲಂತೂ ಎಲ್ಲರೂ ಸಾಮಾನ್ಯವಾಗಿ ಮಾಡುವಂತಹ ಪದಾರ್ಥ. ನಿಮ್ಮ ಮನೆಯಲ್ಲಿ ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದು ಹಾಗೆ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.